ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಒಬ್ಬ ಯೂಟ್ಯೂಬರ್ಗೆ ಇವತ್ತು ಬೀದಿಲಿ ನಿಂತ್ಕೊಂಡು ಎಲ್ಲರೂ ಸೇರಿ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲರೂ ಅಂತ ಹೇಳೋಕ್ಕಾಗೋದಿಲ್ಲ, ಅವ್ರಿಗೆ ಫ್ರ್ಯಾಂಕ್ ಮಾಡೋಕೆ ಹೋಗಿದ್ದಾರೆ ಒಬ್ಬ ವ್ಯಕ್ತಿಗೆ. ಆ ವ್ಯಕ್ತಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ರೋಡಲ್ಲಿ ಇಟ್ಕೊಂಡು ಹೆಂಗೆ ಬೇಕು ಹಂಗೆ ಹೊಡೆದಿದ್ದಾರೆ. ಬಟ್ಟೆ ಎಲ್ಲ ಹರಿದೋಗಿದೆ, ಅವ್ರ ಟೀ ಶರ್ಟ್ ಎಲ್ಲ ಹರಿದು ನುಚ್ಚು ನೂರಾಗಿದೆ. ಆ ರೇಂಜ್ಗೆ ಹೊಡೆದಾಕಿದ್ದಾರೆ ಅವ್ರಿಗೆ. ಇದಕ್ಕೆಲ್ಲ ಕಾರಣ ಏನು, ನಿಜವಾಗಿಯೂ ಅಲ್ಲಿ ನಡೆದಿದ್ದೇನು ಅಂತ ಕೂಡ ನಾನೀಗ ಹೇಳ್ತಾ ಹೋಗ್ತೀನಿ ಬನ್ನಿ. ಮೊದಲಿಗೆ ಇವ್ರನ್ನ ನೀವೆಲ್ಲ ಯೂಟ್ಯೂಬಲ್ಲಿ ನೋಡೇ ಇರ್ತೀರಾ. ಇವರ ಎಲ್ಲ ವೀಡಿಯೋಸ್ಗೂ ಲಕ್ಷದಲ್ಲಿ ವ್ಯೂಸ್ ಬರುತ್ತೆ. ಅದೇ ರೀತಿ ಎಲ್ಲರೂ ಕೂಡ ಇವರ ವೀಡಿಯೋಸ್ ನೋಡಿ ಎಲ್ಲರೂ ಕೂಡ ನಗ್ತಾರೆ, ತಮಾಷೆಯಾಗಿ ತುಂಬ ಚೆನ್ನಾಗಿರುತ್ತೆ. ಆದರೆ ಅದೇ ರೀತಿ ನಮ್ಮ ಜನಗಳು ಅವ್ರಿಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ನೀವು ಈ ಥರ ಎಲ್ಲ ಫ್ರ್ಯಾಂಕ್ ಎಲ್ಲ ಮಾಡಬೇಡಿ, ಇದರಿಂದ ತುಂಬ ಜನಕ್ಕೆ ಎಫೆಕ್ಟ್ ಆಗುತ್ತೆ. ಅಂದರೆ ಅಲ್ಲಿ ಯಾರು ಕಾರಲ್ಲಿ ಇವ್ರನ್ನ ಕುಂಡ್ರಿಸ್ಕೊಂಡು ಬರ್ತಾರಲ್ಲ, ಅವ್ರಿಗೆ ಫ್ರ್ಯಾಂಕ್ ಮಾಡೋಕ್ಕೆ ಹೋಗ್ತಾರೆ. ನಿಮ್ಮದು ಇವತ್ತು ಕಿಡ್ನಿ ತಗೊಳ್ತೀವಿ, ನಾವು ನಿಮ್ಮಿಂದ ಏನೋ ಒಂದು ಬೇರೆ ಏನೋ ಬಯಸ್ತೀವಿ, ನಾವು ಕಿಡ್ನಾಪರು, ಈ ಥರ ಹೇಳಿ ಭಯ ಹುಡಿಸ್ತಾರೆ. ಅದರಿಂದ ತುಂಬ ಜನಕ್ಕೆ ಭಯ ಆಗುತ್ತೆ. ನೀವು ನೋಡಿರ್ಬೋದು, ಅಜ್ಜಿದಿರಿಗೆಲ್ಲ ಕರ್ಕೊಂಡು ಬಂದು ಆ ಥರ ಫ್ರ್ಯಾಂಕ್ ಮಾಡ್ತಾರೆ. ಆಗ ಕಮೆಂಟ್ ಬಾಕ್ಸಲ್ಲಿ ತುಂಬ ನೋಡ್ತೀವಿ, ಈ ಥರ ಎಲ್ಲ ಮಾಡಬೇಡಿ, ಅವ್ರಿಗೆ ವಯಸ್ಸಾಗಿದೆ, ಏನಾರು ಹೆಚ್ಚು ಕಮ್ಮಿ ಆದರೆ ಏನಾಗ್ಬೋದು ಅಂತ ಎಲ್ಲ ಕಮೆಂಟ್ ಮಾಡ್ತಾರೆ. ಇದರಲ್ಲಿ ಬರೀ ಇವ್ರದ್ದೇ ತಪ್ಪಿರಲ್ಲ, ಅವರ ಫ್ಯಾಮಿಲಿಯವ್ರದ್ದು ಕೂಡ ತಪ್ಪಿರುತ್ತೆ. ಅವರೇನೆ ಅಂದರೆ ಅವ್ರ ಮಗನೋ ಸೊಸೆನೋ ಅಥವಾ ಅವ್ರ ಫ್ಯಾಮಿಲಿಲಿ ಯಾರು ಒಬ್ಬರು ಈ ಥರ ನಮ್ಮ ಅಮ್ಮಂಗೆ ಈ ಥರ ಫ್ರ್ಯಾಂಕ್ ಮಾಡಿ ನಿಮ್ಮ ಕಾರಲ್ಲಿ ಕರ್ಕೊಂಡೋಗಿ ಅಂತ ಅವರೇ ಇವ್ರ ಕಾರಲ್ಲಿ ಕೂರ್ಸಿ ಕಳಿಸಿರ್ತಾರೆ. ಆವಾಗಲೂ ಟೈಮ್ ಒಂದೇ ಥರ ಇರೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಂಗೋ ಹಿಂಗೋ ಇಷ್ಟು ದಿನ ಹೆಂಗೋ ಮಾಡ್ಕೊಂಡು ಬಂದರು ವೀಡಿಯೋಸು, ಆದರೆ ಇವತ್ತು ಸೀರಿಯಸ್ ಆಗೋಗಿದೆ ಅಂತಲೇ ಹೇಳ್ಬೋದು. ಒಬ್ರು ಏನು ಮಾಡಿದ್ದಾರೆ ಅಂತಂದರೆ, ಹೆಂಡ್ತಿ ಮತ್ತು ಮಗ ಸೇರಿ ಅವ್ರ ಅಪ್ಪನ ಈಗ ನಾವು ಕಾರ್ ಬುಕ್ ಮಾಡಿದ್ದೀವಿ, ಆ ಕಾರಲ್ಲಿ ಹೋಗಿ ಇಲ್ಲಿ ಬಂದು ಇಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದೇ ರೀತಿ ಅವರು ಫ್ರ್ಯಾಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮನ್ನ ಜೈಲಿಗೆ ಹಾಕ್ತೀವಿ, ನಮ್ಮಿಂದ ಕೊಲೆ ಆಗೋಯ್ತು, ನಿಮ್ಮನ್ನ ಈ ಥರ ಸಿಗಾಕ್ಸ್ತೀವಿ, ಈ ಥರ ಫ್ರ್ಯಾಂಕ್ ಏನೋ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಅದರಿಂದ ನನ್ನನ್ನೇ ಸಿಗಾಕ್ಸ್ತೀಯ, ನನಗೆ ಈ ಥರ ಮಾಡೋಕ್ಕೆ ಹೋಗ್ತೀಯ ಅಂದ್ಬಿಟ್ಟು ಕಾರಲ್ಲಿ ಇದ್ದಕ್ಕಿದ್ದಂಗೆ ಕಾರ್ನಿಂದ ಆಚೆ ಬಂದು ಹೆಂಗೆ ಬಿರಿ ಹೊಡೆದಿದ್ದಾರೆ. ಬರೀ ಬಿರಿ ಹೊಡೆದಿರೋದಷ್ಟೇ ಇಲ್ಲ, ಇವತ್ತು ಆ ವ್ಯಕ್ತಿ ಯಾರಿದಾರಲ್ಲ ಅಂದರೆ ಯೂಟ್ಯೂಬರ್ ಅಡ್ಮಿನ್ಗೆ ಹೊಡೆದಿದ್ದಾರಲ್ಲ, ಆ ವ್ಯಕ್ತಿಗೆ ಇವತ್ತು ಡಿವೋರ್ಸ್ ಕೂಡ ಆಗ್ತಿದೆಯಂತೆ. ಅಂದರೆ ಮನೇಲಿ ಅಷ್ಟು ಜಗಳ ಆಗಿದೆಯಂತೆ ಅವ್ರ ಫ್ಯಾಮಿಲಿಲಿ. ನನಗೆ ನೀನು ಈ ಥರ ಮಾಡ್ತೀಯ, ನಿನಗೆ ಯಾರು ಈ ಥರ ಮಾಡೋಕ್ಕೆಲ್ಲ ಹೇಳಿದ್ದು ಅಂತ ಗಂಡ ಹೆಂಡ್ತಿ ನಡುವೆ ದೊಡ್ಡ ಜಗಳನೇ ಆಗಿದೆಯಂತೆ. ಈಗ ಮಗ ಅಮ್ಮ ಮತ್ತು ಇವರು ಏನಿದ್ದಾರೆ ಈ ವ್ಯಕ್ತಿ ಎಲ್ಲರೂ ಕೂಡ ಸಪ್ರೇಟ್ ಆಗ್ತಿದ್ದಾರಂತೆ. ನೋಡಿ, ನಾವು ಮಾಡೋದು ಒಂದು ಯೂಟ್ಯೂಬ್ ವೀಡಿಯೋದಿಂದ ಎಷ್ಟು ಫ್ಯಾಮಿಲಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಕೂಡ ನೋಡ್ಬೋದು. ಎಲ್ಲ ಫ್ಯಾಮಿಲಿನೂ ಒಂದೇ ಥರ ಇರಲ್ಲ. ಹೌದು, ಒಬ್ಬರು ಸ್ವಲ್ಪ ಕಾಮಿಡಿಯಾಗಿ ತಮಾಷೆಯಾಗಿ ತಗೋತಾರೆ, ಅಂದರೆ ಎಲ್ಲ ವ್ಯಕ್ತಿಗಳು ಒಂದೇ ಥರ ಇರಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಈ ಯೂಟ್ಯೂಬರ್ ತಪ್ಪು ಅನ್ನೋದಕ್ಕಿಂತ ಮೊದಲಿಗೆ ಅವ್ರ ಮನೆಯವ್ರದ್ದೇ ತಪ್ಪು. ಆ ವ್ಯಕ್ತಿ ಆ ಥರ ತುಂಬ ಸ್ಟ್ರಿಕ್ಟು, ಅಷ್ಟೊಂದು ಕೋಪ ಬರುತ್ತೆ ಅಂತ ಗೊತ್ತಿದ್ದು ಕೂಡ ಅವ್ರನ್ನ ಈ ಥರ ಕಾರಲ್ಲಿ ಕಳಿಸಿದ್ದು ನಿಜವಾಗಿಯೂ ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು. ಇದು ನಡೆದಿರೋದು ಮಾದವಾರದಲ್ಲಿ. ಯೂಟ್ಯೂಬರ್ ಅವರ ಯೂಟ್ಯೂಬ್ ಚಾನಲ್ ಹೆಸರು ಬಂದು ತರ್ಲೆಕಾರ್ ಅಂತ. ಇನ್ನು ಮುಂದೆ ಈ ಥರ ಫ್ರ್ಯಾಂಕ್ ವೀಡಿಯೋಸ್ ಇವ್ರು ಮಾಡ್ತಾರೋ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇದೊಂದು ವೀಡಿಯೋದಿಂದ ಒಂದು ಫ್ಯಾಮಿಲಿ ಅಂತೂ ಹಾಳಾಯಿತು ಅಂತಲೇ ಹೇಳ್ಬೋದು. ಅಂದರೆ ಫ್ಯಾಮಿಲಿ ಹಾಳಾಯಿತು ಅಂದರೆ ಅವ್ರ ಸಂಬಂಧ ಮುರಿದು ಬಿತ್ತು, ಎಷ್ಟೋ ವರ್ಷದಿಂದ ಕಟ್ಕೊಂಡು ಬಂದಿರ್ತಾರೆ ಸಂಬಂಧ. ಬಟ್ ಇದೊಂದು ಫ್ರ್ಯಾಂಕ್ ವೀಡಿಯೋಗೋಸ್ಕರ ಅವ್ರ ಇಡೀ ಫ್ಯಾಮಿಲಿ ಇದೇ ಹಾಳಾಯಿತು. ಅಷ್ಟು ದೊಡ್ಡ ಮಗನ ಬಿಟ್ಟು ಈಗೆಲ್ಲ ಸಪ್ರೇಟ್ ಆಗ್ತಿದ್ದಾರಂತೆ. ಇವರು ಮಾಡಿದ್ದು ಸರಿನಾ ತಪ್ಪಾ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.